ಮಾಡಿದ ತಕ್ಷಣಲ್ಲೇ ಅಲ್ಲಿ ಟಿ ವಿಯಲ್ಲೆಲ್ಲ ಕೂಡ ಏನಾಯಿತು, ರಾಮ್ಲವ್ರಿಗೆ ಗುಂಡು ಬಿದ್ದಿದೆ ಅಂತೇಳಿ ಆ ಟಿ ವಿಯಲ್ಲೆಲ್ಲ ಕೂಡ ಬಂತ್ರಿ. ಏನಂತ ಬಂತು, ಇಲ್ಲಿ ಫೈರ್ ಹೆಂಗಾಗಿದೆ, ಫೈರಿಂಗಲ್ಲಿ ರಾಮ್ಲು ಇದ್ದಾನ, ರಾಮ್ಲುಗೆ ಏನೋ ತ್ರಾಸ ಆಗಿದೆ ಅನ್ನೋದು ಅವರು ಏನೋ ಸ್ವಲ್ಪ ಏನೋ ಜನ ಎಲ್ಲ ತಿಳ್ಕೊಂಡು ಸಡನ್ನಾಗಿ ಗೊತ್ತಾದ ತಕ್ಷಣ ನನ್ನ ಭಾಳಷ್ಟು ಮಂದಿ ನಮ್ಮ ಸಂಬಂಧಿಕರು, ನಮ್ಮ ಫಾಲೋವರ್ಸು, ನನಗೆ ಬೇಕಾದಂಥ ಬಂಧು ಬಳಗ, ಸಣ್ಣ ಸಣ್ಣ ಹುಡುಗಿಯರ್ರಿ, 10 ವರ್ಷ ಹುಡುಗಿನಿಂದ 90 ವರ್ಷ ಮುದುಗಿತನ ಓಡಿ ಬಂದಾರ್ರಿ. ಆದ ತಕ್ಷಣ ಹಿಂಗೆ ಆಗಿದೆ ಅಂದ ತಕ್ಷಣ ಎಷ್ಟು ಮಂದಿ ಓಡಿ ಬಂದಾರೆ ಅಂದರೆ ನಾನು ಕಂಟ್ರೋಲ್ ಮಾಡೋಕ್ಕೆ ಆಗಲಿ, ಅಷ್ಟು ಮಂದಿ ಓಡಿ ಬಂದಾರ್ರಿ. ಓಡಿ ಬಂದ ತಕ್ಷಣ ಅಲ್ಲೇನಾಯಿತು, ಅಷ್ಟೊತ್ತೊಳಗೆ ಅವರು ಕೂಡ ತುಂಬ ಜನ ಸೇರ್ಕೊಂಡ್ಬಿಟ್ಟಿದ್ರಿ. ತುಂಬ ಜನ ಸೇರ್ಕೊಂಡ ನಂತರ ಸೇರ್ಕೊಂಡ ತಕ್ಷಣ ಅಲ್ಲಿ ಮಾಡಿ ಮೇಲಿಂದ ಕಲ್ಲು ತೂರಾಟ ಮಾಡ್ತಿದ್ರಿ. ಅವ್ರು ಆಲ್ರೆಡಿ ಕಲ್ಲು ತೂರಾಟ ಮಾಡ್ತಿದ್ರೆ, ಅವ್ರು ಮಾಡಿ ಮೇಲೆ ಇದ್ದಾರೆ, ಇವ್ರು ಕೆಳಗಡಿದಾರೆ. ಅವ್ರು ಎಷ್ಟು ತೂರಾಟ ಮಾಡಿದರೆ ಅಷ್ಟೊತ್ತು ಕಲ್ಲುಗಳು ಬಂದು ಇವ್ರು ತಲೆಗೆ ಹೊಡಿತಾರೆ, ಟಪ್ 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 ಅಂತ ತಲೆ ಹೊಡೆದೋಗ್ತಾರೆ. ಅವರು ಏನು ಮಾಡ್ತಾರೆ, ಅವ್ರು ಮೇಲೆ ಇದ್ದಾರೆ, ಇವ್ರು ಕೆಳಗಡಿದ್ದಾರೆ. ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಾವೇನು ಗೊತ್ತಿಲ್ಲ. ಅಷ್ಟೊತ್ತೊಳಗಡೆ ಅಲ್ಲಿ ಒಂದು ಆಟೋ ಹೋಗ್ತಾ ಇತ್ತು. ಆಟೋ ಹೋಗಂತ ಟೈಮ್ ಪೊಲೀಸರು ತಡೆದ ತಕ್ಷಣ ಅವರು ಆಟೋ ಡ್ರೈವರ್ ನಿಂತಿಲ್ಲ. ನಿಲ್ಲಾರ್ದಂಥ ಟೈಮಲ್ಲಿ ಪೊಲೀಸರು ಬೈ ಫೋರ್ಸ್ ಮಾಡಿದ್ರೆ 1-2 ಬಾಟ್ಲುಗಳು ಬಿದ್ದೋದ್ರಿ. ಬಿದ್ದೋದಂಥ ಟೈಮಲ್ಲಿ ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು. ಪೆಟ್ರೋಲ್ ಬಾಟ್ಲುಗಳಲ್ಲಿ ತುಂಬಿಕೊಂಡಿದ್ರು. ಅವರು SP ಸರ್ಕಲ್ದಲ್ಲಿ ಬ್ರಾಂದಿ ಶಾಪದಲ್ಲಿ ಒಂದು 300 ಮಂದಿ ಕುಡ್ದಾರ್ರಿ. 300 ಮಂದಿ ಕುಡಿದ ನಂತರ ಅವೆಲ್ಲ ಕೂಡ ಏನು ಪೆಟ್ರೋಲ್ ತುಂಬಿಕೊಂಡಾರೋ, ಆ ತುಂಬಿಕೊಂಡಿದ್ದಂಥ ಪೆಟ್ರೋಲಲ್ಲಿ ಬಾಟ್ಲುಗಳು ತುಂಬಿಕೊಂಡು ಆ ಪೆಟ್ರೋಲ್ ಪಂಪ್ ಏನು ತಯಾರು ಮಾಡಿದಾರೋ ಅಲ್ಲಿ ಕೂಡ ರೆಕಾರ್ಡಿಂಗ್ ಆಗಿದೆ ರೀ.